ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ರೆಡಿ ತಮ್ನೇಲಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ನಾವು ಇವತ್ತು ಹೈದರಾಬಾದ್ ಹೋಗ್ತಾ ಇದ್ದೀವಿ. ನಾವು ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ 3 days ಮತ್ತು 3 nights ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಆದಷ್ಟು ಮಿನಿಮಮ್ ಆಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಒಟ್ಟು ಟೋಟಲಿ ನಮ್ಮಿಬ್ಬರದು ಸೇರಿ ನಾವು 3 bagsನ ಪ್ಯಾಕ್ ಮಾಡಿದ್ದೀವಿ. ಇದ್ಯಾವುದು ಲಗೇಜ್ ಬ್ಯಾಗ್ ಅಲ್ಲ, ಜಸ್ಟ್ ಲ್ಯಾಪ್ಟಾಪ್ ಬ್ಯಾಗ್ಸ್ ಅಷ್ಟೇ. ಎಲ್ಲಾದರೂ ನೀವು ಅಥವಾ ನಾವು ಯಾರೇ ಆದ್ರೂ ಟ್ರಾವೆಲ್ ಮಾಡುವಾಗ ಆದಷ್ಟು ಮಿನಿಮಮ್ ಆಗಿ ಲಗೇಜ್ ಕ್ಯಾರಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಅಕಸ್ಮಾತ್ ನಾವು ಮೊದಲೇ ಜಾಸ್ತಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ರೆ ಮತ್ತೆ ರಿಟರ್ನ್ ಬರುವಾಗ ನಮ್ಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಆಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಕ್ಯಾರಿ ಮಾಡೋದು. ನಾವು ಹೋಗಬೇಕಾದ್ರೆ ಸ್ವಲ್ಪನೇ ತಗೊಂಡೋದ್ರೆ ಥ್ರೂ ಔಟ್ ದ ಜರ್ನಿ ಅದು ನಮಗೆ ಈಸಿ ಆಗುತ್ತೆ. ಆ್ಯಕ್ಚುಲಿ ವಿಜಯ್ ಆಫೀಸಿಂದ ಒಂದು 1:30 ಹಂಗೆ ಬಂದರೆ ನಾವು ಬಿಫೋರ್ 2 o'clock ಬಿಡಬೇಕಂತ ಅಂದ್ಕೊಂಡ್ವಿ. ಆವತ್ತೇ ಆಫೀಸಲ್ಲಿ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಅವ್ರ ಮನೆಗೆ ಬರೋಷ್ಟರಲ್ಲೇ 3:30 ಆಗೋಯ್ತು. ಸೊ ಮನೆಗೆ ಬಂದಮೇಲೆ ಕಾಫಿ ಟೀ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಬಿಡೋಷ್ಟರಲ್ಲಿ 4 o'clock ಆಗೋಯ್ತು. ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ ಜರ್ನಿ ಅರೌಂಡ್ 10 hours ಬಿಕಾಸ್ 575 kilometers ಇದೆ. ಅದರಲ್ಲಿ ನಾವು ಬ್ರೇಕ್ಸ್ ತಗೊಳ್ತಾ ಇದ್ವಿ ಇನ್ ಬಿಟ್ವೀನು, ಲೈಕ್ ಪೆಟ್ರೋಲ್ ಹಾಕೋಕ್ಕೆ ಮತ್ತು ಸ್ನ್ಯಾಕ್ಸ್ಗೆ ಇಲ್ಲ ಟೀಗೆ ಮತ್ತು ಬ್ರೇಕ್ಫಾಸ್ಟ್ಗೂ ನಾವು ಒಂದು ಕಡೆ ನಿಲ್ಲಿಸಿ ನಮ್ಗೆ ಅರೌಂಡ್ 1.5 hour ಎಕ್ಸ್ಟ್ರಾನೇ ಆಯಿತು. ನಾವಿಲ್ಲಿ 4 o'clock ಬಿಟ್ಟಿದ್ದಕ್ಕೆ ನಾವು ಮಧ್ಯಾಹ್ನ 1:30 ಹಾಗೇನೋ ಹೈದರಾಬಾದ್ ರೀಚ್ ಆದ್ವಿ. ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ಬಟ್ ನಾವಿಲ್ಲಿ ಹೋಟೆಲಲ್ಲಿ ಎಲ್ಲೂ ಸ್ಟೇ ಮಾಡ್ತಾ ಇಲ್ಲ. ಹೈದರಾಬಾದಲ್ಲಿ ನಮ್ಮ ಫ್ರೆಂಡ್ ಇದ್ದಾಳೆ, ಸೊ ನಾವು ಅವ್ರ ಮನೆಗೆ ಹೋಗ್ತಾ ಇರೋದು. ತುಂಬ ವರ್ಷದಿಂದ ಆ್ಯಕ್ಚುಲಿ ಹೈದರಾಬಾದ್ ಹೋಗಬೇಕು ಅಂದ್ಕೊಂಡು ಆಫ್ಟರ್ ಅ ಲಾಂಗ್ ಟೈಮ್ ನಾವು ಫಸ್ಟ್ ಟೈಮ್ ಹೈದರಾಬಾದ್ ಹೋಗ್ತಾ ಇದ್ದೀವಿ. ಇದು ಚೈಲ್ಡ್ಹುಡ್ಡಿಂದ ನನಗೆ ಒಂದು ಡ್ರೀಮ್ ಇತ್ತು, ಹೈದರಾಬಾದ್ ಹೋಗಬೇಕು, ರಾಮೋಜಿ ಫಿಲ್ಮ್ ಸಿಟಿ ನೋಡಬೇಕು ಅಂತ ಅಂದ್ಬಿಟ್ಟು ಫೈನಲಿ ಈಗ ಹೋಗ್ತಾ ಇದ್ದೀವಿ. 10 hours ಜರ್ನಿ ಆದಮೇಲೆ ನಾವು ಹೈದರಾಬಾದ್ನ ಸೇರಿದ್ದೀವಿ. ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಹ್ಯುಮಿಡಿಟಿ ಜಾಸ್ತಿ, ಬಿಸಿಲೇನಿಲ್ಲ ಬಟ್ ಹ್ಯುಮಿಡಿಟಿ ಜಾಸ್ತಿ ಇದೆ. ಹಲೋ ಫ್ರಮ್ ಹೈದರಾಬಾದ್. ಹಾಯ್. ನಾವಿವಾಗ ಫಸ್ಟ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಹೈದರಾಬಾದಲ್ಲಿ. ಸೊ ನಮಗೆ ಡ್ರಾಪ್ ಆಗಿದ ತಕ್ಷಣ ಇವಾಗ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಚೈತ್ರ ಅವ್ರ ಫ್ರೆಂಡ್ ಮನೆಗೆ. ಬನ್ನಿ ಈ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ತಾ ಇರೋಣ. ಹೈದರಾಬಾದಲ್ಲಿ ಏನು ನೋಡ್ತೀವಿ ಅಂತ ನಮಗೂ ಗೊತ್ತಿಲ್ಲ, ತೋರಿಸ್ಬಿಡ್ತೀವಿ. ನಾವಿವಾಗ ಹೈದರಾಬಾದ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಇವಾಗ ಹೋಗ್ಬೇಕು ಅಂದ್ಕೊಂಡಿರೋದು ಚಾರ್ಮಿನಾರ್. ನಮ್ಮ ಫ್ರೆಂಡ್ ಮನೆಯಿಂದ ಅಲ್ಲಿಗೊಂದು 6 to 7 kilometers ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಯಾವುದೂ ಕ್ಯಾಬ್ ಬಸ್ಸಲ್ಲಿ ಹೋಗ್ತಾ ಇಲ್ಲ, ಅವ್ರದ್ದೇ ಬೈಕ್ ಇದೆ, ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೈದರಾಬಾದಲ್ಲಿ ಒನ್ ಆಫ್ ದಿ ಫೇಮಸ್ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಎಲ್ಲ ಚಿಕ್ಕ ಚಿಕ್ಕ ಶಾಪ್ಸೇ, ಚೆನ್ನಾಗಿದೆ ನೋಡೋಕ್ಕೆ. ನೋಡೋಣ ಏನಾದರೂ. ಸೂಪರ್ ఉంది చూడ్డానికి. ಸೊ ರೈಟ್ ಸೈಡ್ ಶಾಪ್ಸ್ ಇದೆ, ಲೆಫ್ಟ್ ಸೈಡ್ ಫುಲ್ ಈ ಥರ ಟೇಬಲ್ಸ್ ಹಾಕಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ತೊಗೊಂಡು ಬಂದು ಇಲ್ಲಿ ಕುತ್ಕೊಂಡು ತಿನ್ನೋದು. ಈ ಸ್ಟ್ರೀಟ್ ಸ್ವಲ್ಪ ಆರ್ಗನೈಸ್ಡ್ ಆಗಿದೆ, ಬಟ್ ನೀವು ಮುಂದೆ ಹೋಗ್ತಾ ಇರೋರು ನೋಡಿ 90%, ನಾಟ್ 90%, ಮೋರ್ ದೆನ್ 90% ಯಾರೂ ಹೆಲ್ಮೆಟು ಹಾಕ್ತಾ ಇಲ್ಲ. ಟ್ರಾಫಿಕ್ ರೂಲ್ಸ್ ಅಂತೂ ಸ್ವಲ್ಪನೂ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಜನ ಭಯ ಪಡ್ತಾರೆ ಹೆಲ್ಮೆಟ್ ಇಲ್ಲದೆ ಹೊರಗಡೆ ಬರೋಕ್ಕೆ. ಇಲ್ಲಂತೂ ಸ್ವಲ್ಪನೂ ಭಯನೂ ಇಲ್ಲ, ಮತ್ತು ರೂಲ್ಸ್ ಕೂಡ ಅಷ್ಟೇ ಯಾರೂ ಫಾಲೋ ಮಾಡ್ತಿಲ್ಲ. ಇಲ್ಲಿ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಇದು ತುಂಬ ಫೇಮಸ್ ಅಂತೆ. ಸರಿ, ಹೆಂಗಿರುತ್ತೆ? ಫೇಮಸ್ ಐಸ್ ಕ್ರೀಮು, ಅದನ್ನು ತಿನ್ನಕ್ಕೆ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ. ನಾವು ಮಧ್ಯಾಹ್ನನೇ ರೀಚ್ ಆದ್ವಿ, ಬಟ್ ಸ್ಟಿಲ್ ತುಂಬ ಬಿಸಿಲು ಹ್ಯುಮಿಡಿಟಿ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಹಂಗೆ ಹೊರಗಡೆ ಹೋಗೋಣ ಅಂತಂದ್ಬಿಟ್ಟು ನೀಟಾಗಿ ರೆಸ್ಟ್ ಮಾಡಿಬಿಟ್ಟು ಅರೌಂಡ್ 7 o'clock ಹಂಗೆ ಮನೆಯಿಂದ ಹೊರಟು ನಾವು ಫಸ್ಟ್ ಬಂದಿದ್ದು ಈ ಸ್ಪಾಟಿಗೆ. ಈ ಪ್ಲೇಸ್ ಹೆಸರು ಮೋಜಮ್ ಜಾಹಿ ಮಾರ್ಕೆಟ್ ಅಂತೆ. ಇಲ್ಲಿ ಫೇಮಸ್ ಐಸ್ ಕ್ರೀಮ್ ಸಿಗುತ್ತೆ. ಆ್ಯಕ್ಚುಲಿ ಫೇಮಸ್ ಐಸ್ ಕ್ರೀಮ್ ಅನ್ನೋದು ಐಸ್ ಕ್ರೀಮ್ ಹೆಸರೇನೆ ಫೇಮಸ್ ಅಂತ ಅಂದ್ಬಿಟ್ಟು. ಇದು ತುಂಬ ಓಲ್ಡ್ ಅಂತೆ. ಡೈಲಿ ಇಲ್ಲಿ ಫ್ರೆಶ್ ಫ್ರೂಟ್ಸಿಂದ ಐಸ್ ಕ್ರೀಮ್ಸ್ ಮಾಡ್ತಾರೆ. ಇವತ್ತು ಮಾಡಿದ್ದು ಇವತ್ತೇ ಖಾಲಿ ಆಗುತ್ತೆ. ನಾವು ಇಲ್ಲಿ ಟ್ರೈ ಮಾಡಿದ್ದು ಬಂದು ಒಂದು ಚೀಕು ಮತ್ತು ಇನ್ನೊಂದು ಲೀಚಿ ಮತ್ತು ಇನ್ನೊಂದು ಯಾವುದೋ ನನ್ನ ಫ್ರೆಂಡ್ ಯಾವುದೋ ಅಂತ ತಗೊಂಡ್ಲು. ಆ್ಯಕ್ಚುಲಿ 3 ಕೂಡ ಫ್ಲೇವರ್ಸ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಫ್ರೆಶ್ ಫ್ರೂಟ್ ಫೀಲ್ ಆಗ್ತಾ ಇತ್ತು ನಮಗೆ. ಇಲ್ಲಿ ನೆನ್ನೆದು ಮೊನ್ನೆದು ಆ ಥರ ಹಳೇದ ಐಸ್ ಕ್ರೀಮ್ ಆ ಥರ ಎಲ್ಲ ಸಿಗಲ್ಲ. ಜಸ್ಟ್ ಫ್ರೆಶ್ ಅವತ್ತು ಸಂಜೆ ಮಾಡಿದ್ದು ಅವತ್ತು ನೈಟಿಗೆ ಖಾಲಿ ಆಗುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ.
ಅದ್ರ ಜೊತೆಗೆ ನಾವು ಒಂದು ಪಾವ್ ಭಾಜಿ ಕೂಡ ತೊಗೊಂಡ್ವಿ. ಅದು ಪ್ಲೇನು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಓವರಾಲ್ ಒಂದು ಫ್ರೆಶ್ ಐಸ್ ಕ್ರೀಮ್ ಮತ್ತು ಗುಡ್ ಎಕ್ಸ್ಪೀರಿಯನ್ಸ್ ಇತ್ತು. ಇದು ತುಂಬ ಹಳೆಯದು. ಈ ಶಾಪ್ ಅರೌಂಡ್ 73 years ಓಲ್ಡು. ನೀವಲ್ಲಿ ಚೇರ್ಸು ಮತ್ತು ಟೇಬಲ್ಸ್ ಎಲ್ಲ ಒಂದು ಕೈಯಿಂದ ಎಲ್ಲ ಎತ್ತಕ್ಕೆ ಆಗಲ್ಲ. ಫುಲ್ ಕಂಪ್ಲೀಟ್ ಆಗಿ ಐರನ್ನಿಂದ ಮಾಡಿರೋದು. ಸಖತ್ ಸ್ಟ್ರಾಂಗ್ ಇದೆ. ಇದನ್ನ ಕ್ಲಾಕ್ ಟವರ್ ಅಂತಾನೆ ಕರೀತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ಲಾಕು, ಅದೇ ಸೇಮ್ 1 ಗಂಟೆಗೆ 1 ಟೈಮು, 2 ಗಂಟೆಗೆ 2 ಟೈಮ್ಸು, ಆ ಥರ ಎಷ್ಟು ಅವರ್ ಇದೆ ಆ ಥರ ಇದು ಜೋರಾಗಿ ಸೌಂಡ್ ಮಾಡುತ್ತೆ. ಆ್ಯಕ್ಚುಲಿ ನಾವಿಲ್ಲಿ ನೀಟಾಗಿ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೈಕ್ ಎಲ್ಲ ಹಾಕ್ಕೊಂಡಿದ್ವಿ. ಬಟ್ ಮೈಕ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟು ಯಾವುದೂ ರೆಕಾರ್ಡೇ ಆಗಿಲ್ಲ. ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ತುಂಬ ಚಾಟ್ ಶಾಪ್ಸ್ ಎಲ್ಲನೂ ಡಿಫ್ರೆಂಟ್ ಇದೆ. ನಾವು ಐಸ್ ಕ್ರೀಮ್ ತೊಗೊಂಡ್ವಲ್ಲ, ಆ ಶಾಪ್ ಇದೆ. ಆ ಶಾಪ್ ಹೆಸರೇ ಫೇಮಸ್ ಐಸ್ ಕ್ರೀಮ್ ಅಂತ ಅಂದ್ಬಿಟ್ಟು. ಐಸ್ ಕ್ರೀಮ್ ಶಾಪಿಂದ ಹೊರಗಡೆ ಬಂದ ತಕ್ಷಣ ರೌಂಡಾಗಿ ಒಂದು ಟವರ್ ಥರ ಇದೆ. ಅಲ್ಲಿ ಯಾವಾಗ್ಲೂ ಇದು ನ್ಯಾಷನಲ್ ಫ್ಲಾಗ್ ಬಂದ್ಬಿಟ್ಟು ಹಾರಾಡ್ತಾ ಇರುತ್ತೆ. ಫುಲ್ ಎಲ್ಲ ಸೈಡು ಓಪನ್ ಸ್ಪೇಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದ್ರೆ ಇದು ಯಾವಾಗಲೂ ಹಿಂಗೆ ಹಾರ್ತಾನೆ ಇರುತ್ತೆ. ನೋಡೋಕೆ ಒಂಥರ ಸಖತ್ ಥ್ರಿಲ್ಲಿಂಗ್ ಆಗಿ ಅನ್ಸುತ್ತೆ. ನಾವು ಐಸ್ ಕ್ರೀಮ್ ಎಲ್ಲ ತಿಂದು ನೆಕ್ಸ್ಟ್ ಹೋಗ್ತಾ ಇರೋದು ಚಾರ್ಮಿನಾರ್ಗೆ. ನೀವು ನೋಡ್ತಾ ಇರ್ಬೋದು ದೂರದಿಂದ ಚಾರ್ಮಿನಾರ್ ಕಾಣಿಸ್ತಾ ಇದೆ. ಈಗ ಆಲ್ಮೋಸ್ಟ್ ಒಂದು ಹಾಫ್ ಕಾಣಿಸ್ತಿದೆ. ಈ ಚಾರ್ಮಿನಾರ್ ಅನ್ನೋದು ಕೂಡ ನಾನು ಒಕ್ಕಡು ಮೂವಿಯಲ್ಲಿ ನೋಡಿದ್ದೆ. ಆ ಮೂವಿ ತುಂಬ ಇಷ್ಟ ನಮಗೆ. ಅದರಲ್ಲಿ ಫುಲ್ ಲಾಸ್ಟ್ ಫೈಟಿಂಗ್ ಸೀಕ್ವೆನ್ಸು ಮತ್ತು ಒಂದು ಸಾಂಗ್ ಎಲ್ಲನೂ ಶೂಟ್ ಆಗಿದೆ. ಆ್ಯಕ್ಚುಲಿ ಅದು ಶೂಟ್ ಆಗಿರೋದು ಇಲ್ಲಿ ಒರಿಜಿನಲ್ ಚಾರ್ಮಿನಾರ್ ಅಲ್ಲಲ್ಲ, ರಾಮೋಜಿ ಫಿಲಮ್ ಸಿಟಿಯಲ್ಲಿ ಸೆಟ್ ಇದೆಯಂತೆ, ಅಲ್ಲಿ ಶೂಟ್ ಮಾಡಿದ್ದಾರೆ. ಬಟ್ ಆ ಮೂವಿ ನೋಡಿದಾಗಿಂದ ನನಗೆ ಚಾರ್ಮಿನಾರ್ ಒಂದ್ಸಲಿ ನೋಡಬೇಕು ಅನ್ನೋದು ಯಾವಾಗಲೂ ಇತ್ತು. ಫೈನಲಿ ಇವತ್ತು ನಾನು ಲೈವ್ ಆಗಿ ಚಾರ್ಮಿನಾರ್ ನೋಡೋದಕ್ಕೆ ಅಂತ ಬಂದಿದ್ದೀನಿ. ಚಾರ್ಮಿನಾರ್ ಹತ್ರ ಯಾವಾಗ್ಲೂ ಒಂದು ಸ್ಟ್ರೀಟ್ ಶಾಪಿಂಗ್ ಆಗಲಿ, ಒಂದು ಜಾತ್ರೆ ಥರ ವೈಬ್ಸ್ ಯಾವಾಗಲೂ ಇರುತ್ತೆ. ತುಂಬ ಶಾಪಿಂಗು, ಸ್ಟ್ರೀಟ್ ಫುಡ್ಡು, ನಮಗೆ ಬಟ್ಟೆಗಳಾಗಲಿ ಮತ್ತು ಕಾಸ್ಮೆಟಿಕ್ಸು, ಬಳೆಗಳು, ಓಲೆಗಳು, ಪರ್ಲ್ಸು ಇದೆಲ್ಲನೂ ತುಂಬ ಫೇಮಸ್. ಹೈದರಾಬಾದ್ ಅಂದ್ರೇ ಪರ್ಲ್ಸ್ಗೆ ತುಂಬ ಫೇಮಸ್ ಅಲ್ಲ. ಬಟ್ ಇಲ್ಲಿ ತುಂಬ ಡೂಪ್ಲಿಕೇಟು ಮಾರೋರು ಇರ್ತಾರೆ. ನಮಗೆ ಚೆನ್ನಾಗಿ ನಾಲೆಡ್ಜ್ ಇದ್ದರೆ ಮಾತ್ರನೇ ಒರಿಜಿನಲ್ ಪರ್ಲ್ಸ್ ಯಾವುದು, ಡೂಪ್ಲಿಕೇಟ್ ಪರ್ಲ್ಸ್ ಯಾವುದು ಅಂತ ಆ ಥರ ಇದ್ದರೆ ಮಾತ್ರನೇ ತಗೊಳ್ಳಿ. ನಾನು ತೊಗೊಳ್ಲಿಲ್ಲ, ಯಾಕಂದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಮೋಸ ಹೋಗೋದು ಯಾಕೆ ಅಂತಂದ್ಬಿಟ್ಟು ನಾನೇನೋ ಪರ್ಸ್ನ ಪರ್ಚೇಸ್ ಮಾಡಿಲ್ಲ. ಸೊ ಎಲ್ರಿಗೂ ಗೊತ್ತಂಗೆ ಚಾರ್ಮಿನಾರ್ ಅಂದ್ರೇ ಶಾಪಿಂಗು. ಎಸ್ಪೆಷಲಿ ಹುಡುಗಿರಿಗಂತೂ ಅದು ತುಂಬ ಫೇಮಸ್ಸು. ಅವ್ರಿಗೆ ಅಲ್ಲಿ ಬಂದು ಏನೋ ಒಂದು ಶಾಪಿಂಗ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಎಸ್ಪೆಷಲಿ ನೀವು ಚಾರ್ಮಿನಾರ್ ನೋಡಬೇಕಂದ್ರೆ ಈವ್ನಿಂಗ್ ಟೈಮ್ಸೇ ನೋಡಬೇಕು. ಆವಾಗಲೇ ನಮಗದು ನೋಡೋಕ್ಕೂ ಚೆಂದ ಇರುತ್ತೆ. ಮಾರ್ನಿಂಗ್ ಟೈಮ್ಸ್ ಆದರೆ ಫುಲ್ ಬಿಸಿಲಿರುತ್ತೆ. ಸೊ ಈವ್ನಿಂಗ್ ಟೈಮ್ ಹೋದರೆ ಒಂಥರ ಟೈಮ್ ಪಾಸು ಆಗುತ್ತೆ. ಹಾಗೆ ನಾವು ಶಾಪಿಂಗು ಮಾಡ್ಕೊಂಡು ಆರಾಮಾಗಿ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಚಾರ್ಮಿನಾರ್ ಅಂದ ತಕ್ಷಣ ಎಲ್ಲರ ನೆನಪಿಗೂ ಬರೋದು ಫಸ್ಟ್ ಬಂದ್ಬಿಟ್ಟು ಶಾಪಿಂಗು, ನೆಕ್ಸ್ಟು ಇರಾನಿ ಚಾಯ್. ಹೈದರಾಬಾದಲ್ಲೇ ಇರಾನಿ ಚಾಯ್ ಅನ್ನೋದು ತುಂಬ ಫೇಮಸ್ಸು. ಒಂಥರ ದಮ್ ಕಟ್ಟಿ ಮಾಡ್ತಾರೆ ಅನಿಸುತ್ತೆ ಆ ಟೀನ. ಅದು ಚಾರ್ಮಿನಾರ್ ಹತ್ರ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಈ ಚಾರ್ಮಿನಾರ್ ಪಕ್ಕದಲ್ಲೇ ಒಂದು ಹಿಂದೂ ಟೆಂಪಲ್ ಕೂಡ ಇದೆ, ಭಾಗ್ಯಲಕ್ಷ್ಮಿ ಟೆಂಪಲ್ ಅಂತ. ಅದು ಕೂಡ ತುಂಬ ಫೇಮಸ್ಸು. ಇಲ್ಲಿ ದೀಪಾವಳಿ ಎಲ್ಲನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು. ನಾವು ಚಾರ್ಮಿನಾರ್ ಎಂಟ್ರ್ ಆದ ತಕ್ಷಣವೇ ನಮ್ಮನ್ನ ಫಸ್ಟ್ ಅಟ್ರಾಕ್ಟ್ ಮಾಡಿದ್ದು ಈ ಜ್ಯುವೆಲ್ರಿ ಶಾಪು. ಇದರಲ್ಲಿ ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಆಂಟಿಕ್ ಪೀಸಸ್ಸು. ನಿಮ್ಮಲ್ಲಿ ಎಷ್ಟು ಜನ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಜ್ಯುವೆಲ್ರಿಯಲ್ಲಿ ಇಯರಿಂಗ್ಸ್ ಅಂದ್ರೆ ತುಂಬ ಇಷ್ಟ. ಅದು ಗೋಲ್ಡೇ ಆಗಿರ್ಬೇಕಂತ ಏನಿಲ್ಲ, ಆರ್ಟಿಫಿಷಿಯಲ್ ಆದರೂ ಅಷ್ಟೇ. ನಂಗೆ ಇಯರಿಂಗ್ಸ್ ಅನ್ನೋದು ಒಂದು ಕ್ರೇಜ್. ನನ್ನ ತುಂಬ ಇಯರಿಂಗ್ಸ್ ಇದೆ. ಇಲ್ಲಿ ನಾವು ನೋಡ್ತಾ ಇರೋದು ಜುಮ್ಕಾ ಟೈಪು, ತುಂಬ ಚೆನ್ನಾಗಿತ್ತು. ಅದನ್ನು ಟ್ರೈ ಮಾಡಿ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಹಾಕೋಬೇಕು, ತಗೊಳ್ಳೇಬೇಕಂತೇನಿಲ್ಲ, ಜಸ್ಟ್ ಟ್ರಯಲ್ ಮಾಡಿ ನೋಡಿ ನಮ್ಗೆ ಇಷ್ಟ ಆದರೆ ತಗೋಬಹುದು. ಇಯರಿಂಗ್ಸ್ ನಮ್ಗೆ ತುಂಬ ಇಷ್ಟ ಆಯಿತು. ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗೇ ಇತ್ತು. ಜಸ್ಟ್ 200 rupees ಹೇಳಿದ್ರು. ಬಟ್ ಅದು ಡಿಸೈನು ಹೆವಿಯಾಗಿ ಟ್ರೆಡಿಷನಲ್ ವೇರ್ ಮೇಲಂತೂ ಹಾಕೊಂಡ್ರೆ ತುಂಬ ಚೆನ್ನಾಗಿತ್ತು. ನಾವು ಇದಕ್ಕೆ 200 rupees ಕೊಟ್ಬಿಟ್ಟು ತಗೊಂಡ್ವಿ. ಚೈತ್ರ ಏನ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಎಲ್ಲಿ ತೋರಿಸಿ.
ఇంకేమైనా కావాలా? అదే బాగుంది నాకు, అదే మంచిగా అనిపించింది. ఇట్లాంటివి ట్రై చేస్తే ముషేక నువ్వు ఎప్పుడైనా శారీస్కి బాగుంటాయి. అది చాలా పెద్దది. ఫ్యాన్సీ ಬಾగుಂಟಾಯ ಚೆನ್ನಾಗಿದೆಯಾ? ನಮ್ಗೆ ತೋರಿಸಂಗಿದೆ. ಇಲ್ಲಿ ಚಾರ್ಮಿನಾರ್ ಪಕ್ಕದಲ್ಲೇ ಒಂದು ಹಿಂದೂ ಟೆಂಪಲ್ ಕೂಡ ಇದೆ. ಏನು ಟೆಂಪಲ್? ಭಾಗ್ಯಲಕ್ಷ್ಮಿ ಟೆಂಪಲ್, ಫೇಮಸ್ ಅಂತ. ಕನ್ನಡ ಅರ್ಥ ಮಾಡ್ತೀನಿ. ಏನ್ಮಾಡ್ತಾರೆ? ನನಗೆ ಕನ್ನಡ ಅರ್ಥ ಆಗುತ್ತೆ. ನನಗೆ ಕನ್ನಡ ಅರ್ಥ ಆಗಿದೆ ಮಾತಾಡೋಕ್ಕೆ. चलो बेटा जरा आगे चलो बेटा, लाइन मत रोको भैया, फोटो पीछे से लो भैया, आपकी फोटो। ಇಲ್ಲಿ ಎಲ್ಲಾನು ಸಿಗುತ್ತೆ. ಬಟ್ಟೆ, ಇಯರಿಂಗ್ಸ್ ಅಂತೂ ಚೆನ್ನಾಗಿದೆ. ಆದರೆ ನಾನು ಯಾವುದೂ ತೊಗೊಂಡಿಲ್ಲ, ಬಿಕಾಸ್ ನಮ್ಮ ಬ್ಯಾಂಗ್ಳೂರಲ್ಲಿ ಕೂಡ ಇದೇ ಥರದ್ದು ಸಿಗುತ್ತೆ. 80 ರೂಪೀಸ್ ಅಂತೆ ಅದು ಸಿಗುತ್ತೆ. ಏನಾದರೂ ಡಿಫ್ರೆಂಟ್ ಆಗಿರೋದು ಸಿಕ್ಕರೆ ತೊಗೊಳ್ತೀನಿ ಅಂತ. ಬ್ಯಾಂಗ್ಳೂರಲ್ಲಿ ದೊರಕುತ್ತೆ. ಚೆನ್ನಾಗಿದೆ, ಬಟ್ ಪ್ರೈಸು ಅಲ್ಲಿಗಿಂತ ಕಮ್ಮಿ ಇದೆ, ಪರವಾಗಿಲ್ಲ. ಅಲ್ಲೆಲ್ಲ 100 ರೂಪೀಸ್ ಕೊಡಬೇಕು, ಇಲ್ಲಿ 60 ರೂಪೀಸ್ ಇದೆ. ನೋಡ್ತೀನಿ, ಅಲ್ಲಿ ಸಿಗೋಂಥದ್ದೇ ಬೇಡ, ಡಿಫ್ರೆಂಟ್ ಆಗಿ ಏನಾದರೂ ಇದ್ರೆ ತೊಗೊಳ್ತೀನಿ. ಎರಡು ಇಯರಿಂಗ್ಸ್ ತೊಗೊಂಡೆ, ಒಂದು ಜುಮ್ಕಾ ಟೈಪ್, 40 ರೂಪೀಸ್ ಈಚು. ಚೆನ್ನಾಗಿದೆ. ಸೊ ಇದು ಇನ್ನೊಂದು ಸೈಡ್ ಆಫ್ ಚಾರ್ಮಿನಾರ್. ನಾವು ಆವಾಗಲೇ ಎಂಟ್ರ್ ಆಗಿದ್ದು ಒಂದು ಸೈಡು, ಇದು ಇನ್ನೊಂದು ಸೈಡ್ ಆಫ್ ಚಾರ್ಮಿನಾರ್. ರೈಟ್ ಸೈಡ್ ಬಂದರೆ ಈ ಥರ ಕಾಣುತ್ತೆ ವ್ಯೂ, ಸೂಪರ್ ಆಗಿರುತ್ತೆ. ఎలా ఉంది? యాక్చువల్లీ నేను టీ తాగాను, ఇక్కడ చాలా బాగుంది, ತುಂಬ ಚೆನ್ನಾಗಿದೆ. బావా లాక్కోండి గ్లాసు, మనం తెచ్చుకున్నది వాళ్ళు తాగేదేంది? మీరు చెప్పండి ఎలా ఉంది? ಮಂಚಿ ರಾಣಿ ಚಾಯ್. ಸ್ಟಾರ್ಟಿಂಗಲ್ಲಿ ಆಗಲೇ ನಾವು ಇದನ್ನೇ ನೋಡ್ಬಿಟ್ಟಿದ್ದೆ, ಚಾರ್ಮಿನಾರ್ ಅಂದ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟೆ. ಆ್ಯಕ್ಚುಲಿ ನಾನು ಪಿಕ್ಚರಲ್ಲಿ, ಮೂವೀಸಲ್ಲಿ ಪಿಕ್ಸ್ ಎಲ್ಲ ನೋಡಿದೆ, ಬಟ್ ಸ್ಟಿಲ್ ಇದು ದೂರದಿಂದ ಚೆನ್ನಾಗಿ ಕಾಣಿಸೋಕೆ ಇದೇ ಚಾರ್ಮಿನಾರ್ ಅಂದ್ಕೊಬಿಟ್ಟೆ. ಆ್ಯಕ್ಚುಲಿ ಚಾರ್ಮಿನಾರ್ ಬಂದು ಇದು. ಯಾವ ಚೆನ್ನಾಗಿದೆ ಇದರಲ್ಲಿ? ಗೋಲ್ಡ್ ಚೆನ್ನಾಗಿದೆ, ಎರಡೂ ಅನಿಸ್ತಾ ಇದೆ. ಎರಡು ಚೆನ್ನಾಗಿದೆ. ಹೌದಾ? లాస్ట్కి పుల్లలు ఎరుగుంటుంది. ఇది బాగుందక్క, ఇది సూపర్గా ఉంది, తీసుకో. ఇది ఫిక్స్, ఇది ಫೈನಲ್. ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಹಾಗೆ ನೋಡೋಕೆ ಸಕ್ಕದಾಗಿ ಕಾಣಿಸ್ತಿದೆ. ಇದೇ ಬಾಗುಂದಾ? ಹಾಗೆ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಾದ್ಮೇಲೆ ನಾವು ಇಲ್ಲಿ ಸ್ವಲ್ಪ ಫೋಟೋಸು, ವಿಡಿಯೋಸು ಮತ್ತು ರೀಲ್ಸ್ ಆ ಥರ ಏನಾದರೂ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವ್ರಿಗೆ ಇವಾಗ ಸ್ವೀಟ್ ಕಾರ್ನ್ ತಿನ್ಬೇಕು ಅನ್ಸುತ್ತೆ ಚಾರ್ಮಿನಾರ್ ಹತ್ರ. ಇವಿಬ್ರು ಸ್ವೀಟ್ ಕಾರ್ನ್ ತಿಂತಾವ್ರೆ. ಹೆಂಗಿದೆ ಚೈತ್ರ? ಪರವಾಗಿಲ್ಲ? ಚಾರ್ಮಿನಾರ್ ಬಂದು ಸ್ವೀಟ್ ಕಾರ್ನ್ ತಿಂತಾ ಇದೆಯಾ ಬೆಂಗಳೂರಿನಿಂದ? ನೋಡಿ, ಇವರು ಬರೀ ಚಿಕ್ಕ ಮಕ್ಕಳ ಥರ ಚಿಕ್ಕ ಮಕ್ಕಳ ವಸ್ತುಗಳೇ ತಗೊಂತವ್ರೆ.
ಇದೇ ಬಾಗುಂಡೆ ನೋಡಿ ಫ್ರೆಂಡ್ಸ್, ಬರೀ ಚಿಕ್ಕ ಮಕ್ಕಳು ಆಟಗಳಿದ್ರು ಇಬ್ಬರದು. ವೆರೈಟಿ ವಾಚ್ಗಳು ಸಖತ್ತಾಗಿದೆ. ಕಿಡ್ಸು, ಮೆನ್ಸು, ವಿಮೆನ್ಸು, ಗರ್ಲ್ಸು, ಲೈಕ್ ಇಲ್ಲಿ ತೋರ್ಸಂಗಾದ್ರೆ ತೋರಿಸು ಚೈತ್ರ ಒಂದು. ಇಲ್ಲಿ ನೋಡು, ಕೈಗಳೆಲ್ಲ ಚೆನ್ನಾಗಿಟ್ಕೊ. ಇಲ್ಲಿ ನೋಡು, ಆರಾಮ ನೀಟಾಗಿ ನೋಡಿ. ಇಲ್ಲಿ ನೋಡು. ಇದರಲ್ಲಿ ಎರಡು ಇಷ್ಟ ಆಯ್ತು ನನಗೆ. ಈ ಕಲರ್ ನನ್ನ ಹತ್ರ ಸೀರೆ ಇಲ್ಲ, ಬಟ್ ಇದಿದೆ. ನಿನಗೆ ಇದು ಬೇಕಾ? ಎಸ್, ನಂಗೆ ಅದು ಬೇಕು. బాగుంది. ತಗೊಮ್ಮ. నచ్చింది. ಮತ್ತು ಇಲ್ಲಿ ಕೂಡ ನಾವು ಸ್ವಲ್ಪ ಇಯರಿಂಗ್ಸ್ ನೋಡಿದ್ವಿ. ಇದೆಲ್ಲ 20 ರೂಪೀಸ್ ಇತ್ತು. ಚಿಕ್ಕದಾಗಿ ಸ್ಟೋನ್ ವರ್ಕ್ತು ಕ್ಯೂಟ್ ಆಗಿತ್ತು. ಕೊನೆಯಲ್ಲಿ ನಾನು ಇಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಎಲ್ಲ ಶಾಪಿಂಗ್ ತಗೊಂಡ್ವಿ, ಏನೇನು ಬೇಕೋ ಎಲ್ಲ ತಗೊಂಡ್ವಿ. ಇನ್ನೂ ಇಟ್ಸ್ ಲೈಕ್ ನೆವರ್ ಎಂಡಿಂಗ್ ಅಂತ ಅನ್ಸುತ್ತೆ. ಎಷ್ಟು ನೋಡಿದ್ರು ಆ ಕಡೆಯಿಂದ ಈ ಕಡೆಯಿಂದ. ಓಕೆ, ಇದು ಈ ಸೈಡ್ ವ್ಯೂ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಟೈಮ್ ಬಂದರೆ ಒಳಗಡೆ ಬಿಡ್ತಾರಂತೆ. ನಾವು ನೈಟ್ ಟೈಮ್ ಬಂದಿದ್ದೀವಿ, ಬಿಕಾಸ್ ನೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡೋಣ, ನಾಳೆ ಟೈಮ್ ಇದ್ದರೆ ಬರ್ತೀವಿ ಇನ್ನೊಂದ್ಸಲ. ಫುಲ್ ಚಾರ್ಮಿನಾರ್ ಒಂದು ರೌಂಡ್ ಹಾಕಿದ್ವಿ. ಸೊ ಇವಾಗ ವಾಪಸ್ ಮನೆಗೆ ಹೋಗಬೇಕು. ಬೈಕು ಆ ಕಡೆ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಯಾವಾಗಲೂ ಇದೇ ಥರ ಹಬ್ಬದ ವೈಬ್ಸ್. ಸೂಪರ್. ಬಾಯ್ ಬಾಯ್ ಚಾರ್ಮಿನಾರ್. ಸಿ ಯು ನೆಕ್ಸ್ಟ್ ಟೈಮ್. ಇದು ಫ್ರಂಟ್ ವ್ಯೂ. 12 ಗಂಟೆ ಆಗಿದೆ ರಾತ್ರಿ, ಆದ್ರೂ ಜನ ನೋಡಿ ಹೆಂಗ್ ಓಡಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆ ಆಗ್ತಾ ಇದೆ, ಆದ್ರೂ ಜನ ಮಾತ್ರ ಓಡಾಡ್ತಾನೆ ಇದ್ದಾರೆ. ಆಕ್ಚುಲಿ ಇದು ರಂಜಾನ್ ಸೀಸನ್ ಅಂತ 24/7 ಹೋಟೆಲ್ಸ್ ಎಲ್ಲ ಓಪನ್ ಇರುತ್ತಂತೆ. ಸೊ ಅದಕ್ಕೆ ಜನ ಫುಲ್ ಓಡಾಡ್ತಾನೆ ಇದ್ದಾರೆ. ಏನಿದು? ಅಲ್ಲಮ್ಮ, ಅದು ಇಲ್ಲಿ ಯಾವುದೋ ಒಂದು ಮಸೀದಿ ಸಖತ್ತಾಗಿದೆ ಆಕ್ಚುಲಿ ನೋಡೋಕ್ಕೆ. ದರ್ಗಾ ನೋಡಿ ಜನ ಹೆಂಗಿದ್ದಾರೆ. ಟೈಮ್ ಎಷ್ಟಾಗಿದೆ? 12 ಗಂಟೆ ಆಗಿದೆ. 12:15 ಅನ್ಸುತ್ತೆ. ಚಾರ್ಮಿನಾರಲ್ಲಿ ನಾನು ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ನಾನು ಫಸ್ಟ್ ತೊಗೊಂಡಿದ್ದು ಇದು ಬ್ಯಾಂಗಲ್ ಸೆಟ್ಟು. ಇದು ನನಗೆ 350 ರೂಪೀಸ್ ಏನೋ ಹೇಳಿದ್ರು, ಬಟ್ ನಾವು 300 ರೂಪೀಸ್ ಕೊಟ್ವಿ. ಇದು ವೆಲ್ವೆಟ್ ಬ್ಯಾಂಗಲ್ಸು. ಇದ್ರ ಜೊತೆ ಬೇಕಾದ್ರೆ ಕಲರ್ ನಾವು ಬೇರೆದು ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ ಸೆಟ್ ಆ್ಯಕ್ಚುಲಿ. ಗ್ರೀನ್ ಕಲರ್ ಬದಲು ನಾನು ಬೇರೆ ಕಲರ್ ಹಾಕಿದ್ದೀನಿ. ಈಗ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಆ ಥರ ಡಿಫ್ರೆಂಟ್ ಕಲರ್ಸ್ ಹಾಕೋಬೋದು. ನಾನು ಆ ಥರ ಒಂದು 4 ಡಜನ್ ಬೇರೆ ಕಲರ್ ತೊಗೊಂಡು ಬಂದಿದ್ದೀನಿ. ಯೆಲ್ಲೋ, ಪಿಂಕ್, ರೆಡ್ ಆ ಥರ. ಇದು ಈಚ್ 50 ರೂಪೀಸ್ ಡಜನ್ನು. ನಾನು ಇಯರಿಂಗ್ಸ್ ತೊಗೊಂಡು ಬಂದೆ. ಇದೆಲ್ಲ 40 ರೂಪೀಸ್ ಈಚು. ಇದು 40 ರೂಪೀಸ್, ಇದು 40 ರೂಪೀಸ್. ಮತ್ತು ಇದು 20 ರೂಪೀಸು. ಚೆನ್ನಾಗಿದೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಈ ಥರ ಸ್ಮಾಲ್ ಇದ್ರ ಥರನೂ ತೊಗೊಬಂದೆ. ಇದೆಲ್ಲನೂ ಅಷ್ಟೇ 20 ರೂಪೀಸು. 50 ರೂಪೀಸ್ಗೆ 3 ಸೇಮ್ ಕಲರು. ಎಷ್ಟು ನಾನು ತೊಗೊಂಡು ಬಂದಿದ್ದು ಹೈದರಾಬಾದ್ ಚಾರ್ಮಿನಾರಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ಕೊನೆ ತನಕ ನಮ್ಮ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್.